ಸ್ವಾಗತ. ಇದೀಗ ಮುಖ್ಯಾಂಶಗಳು. ಚಿಂತಾಮಣಿ ನಗರದ ಸನ್ಸೆಟ್ ಹಳ್ಳಿ ಬಡಾವಣೆಯ ಪ್ರೇಮನಗರ ರಸ್ತೆಯಲ್ಲಿರುವ ಶ್ರೀ ನಳಂದ ವಿದ್ಯಾಮಂದಿರ ಶಾಲೆಯಲ್ಲಿ ವಿಭಿನ್ನ ರೀತಿಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಿ ಪೋಷಕರ ಗಮನ ಸೆಳೆಸಲಾಯಿತು. ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಸಿಹಿ ಹಂಚಿ ಹೂವಿನ ಸುರಿಮಳೆ ಸುರಿದು ಸ್ವಾಗತ ಕೋರಿ ನಂತರ ವಿದ್ಯಾರ್ಥಿಗಳು ಶಿಕ್ಷಕರಿಗೆ ಕೊಡಬೇಕಾದ ಗೌರವದ ಬಗ್ಗೆ ತಮ್ಮ ಶೈಲಿಯಲ್ಲಿ ಭಾಷಣ ಮಾಡಿ ಶಾಲೆಯ ಆಡಳಿತ ಮಂಡಳಿಯು ಹಾಗೂ ಶಿಕ್ಷಕರ ಮನಗೆದ್ದರು. ನಂತರ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣರವರ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಿ ಅವರನ್ನು ಅವರ ಕೊಡುಗೆಗಳನ್ನು ಸ್ಮರಿಸಿದರೆ ನಂತರ ಶಾಲೆಯ ಅಧ್ಯಕ್ಷರಾದ ಎಸ್ ಗೋಪಾಲ್ ಕೃಷ್ಣ ಮಾತನಾಡಿ ಸೆಪ್ಟೆಂಬರ್ 5ರಂದು ದೇಶದಾದ್ಯಂತ ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡಲಾಗುತ್ತದೆ. ಆದರ್ಶ ಶಿಕ್ಷಕರಾಗಿದ್ದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣ ಅವರನ್ನು ಸ್ಮರಿಸುವ ದಿನ ಜೊತೆಗೆ ದೇಶದಲ್ಲಿರುವ ಎಲ್ಲ ಶಿಕ್ಷಕರಿಗೂ ವಿದ್ಯಾರ್ಥಿಗಳು ಶುಭಾಶಯ ತಿಳಿಸುವ ಶುಭಾಶಯಗಳಿಗೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಭವಿಷ್ಯ ಯಶಸ್ವಿಗೆ ಹೀಗೆ ಸಾಲು ಸಾಲು ವಿಚಾರಗಳನ್ನು ತಿಳಿಸಿ ಹೇಳುವುದಕ್ಕೆ ಶಿಕ್ಷಕರು ತುಂಬ ಮುಖ್ಯ ಎಂದು ಹೇಳಿದರು. ನಂತರ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಶಾಲೆಯ ಎಲ್ಲ ಶಿಕ್ಷಕರಿಗೆ ಉಡುಗೊರೆ ನೀಡಲಾಯಿತು. ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮೂಡಿಬಂದವು. ಈ ಕಾರ್ಯಕ್ರಮದಲ್ಲಿ GS ಶಿವಪ್ರಕಾಶ್ ರಾವ್, S ವಿಜಯಕುಮಾರ್, DN ನಾಗರತ್ನ, ರೇಣುಕಾ, ಸುಲ್ತಾನ, ಮಂಜುಳಾ, ಜ್ಯೋತಿ, ವಿಜಯಲಕ್ಷ್ಮಿ, ಕಮಲಮ್ಮ, ಪದ್ಮಮ್ಮ, ಅನಿತಾ, ರೋಹಿಣಿ, ಮಮತಾ, ವನಿತಾ, ಸ್ವಪ್ನ, ಅನುಷಾ, ನಾರಾಯಣಸ್ವಾಮಿ, ಚೌಡಟಿ, ಮೋಹನ್, ಮುರಳಿ, ಅಕ್ರಮ್ ಪಾಷಾ, ರಾಮು, ಡ್ಯಾನ್ಸ್ ಮಾಸ್ಟರ್ ಕೇಶವ, ನಟರಾಜ್, ನರಸಿಂಹ, ಕೃಷ್ಣ ಸೇರಿದಂತೆ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಲಯ ತಪ್ಪನುತ್ತಿದ್ದಿ ಬುದ್ಧಿ ಹೇಳುತ್ತಾ ನಮ್ಮ ತಂದೆ ತಾಯಿಯಂತೆ ಕಾಣೋ ದೇವಾಲಯ. First of all, happy Teachers Day to all my dear teachers. Teachers Day is celebrated every year on September 5th to mark the birth anniversary of Dr. Sarvepalli Radhakrishnan, the second President of India. This day is celebrated to honoring his legacy and recognizing the significant role of teachers in shaping the society. On this special day, I would like to thank all my dear teachers for their hard work, dedication and patience. Teachers are like lamps that shows the right path in our life. Teachers not only provide academic instruction but also instill the values of discipline, dedication and truthness in students. Let us all promise to respect and honor the teachers every day, not only on Teachers Day. Thank you. ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನು
ಹಮ್ಮಿಕೊಂಡಿದ್ದೇವೆ. ಎಲ್ಲ ವಿದ್ಯಾರ್ಥಿಗಳು ಸಂಭ್ರಮ ಸಡಗರದಿಂದ ಆಗಮಿಸಿ ನಮ್ಮ ಶಾಲಾ ಆವರಣದಲ್ಲಿ ಕುಂತ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಗಣ್ಯರಲ್ಲಿ ನಮ್ಮ ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಗೋಪಾಲಕೃಷ್ಣ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದಾಗ ಸಂತೋಷದಿಂದ ಒಪ್ಪಿ ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಮತ್ತು ನಮ್ಮ ಶಿಕ್ಷಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅವರನ್ನು ಸ್ವಾಗತ ಮಾಡುತ್ತಿದ್ದೇವೆ. ಸೇರಲು ಕಾರಣವೇನೆಂದರೆ ಸೆಪ್ಟೆಂಬರ್ 5ರಂದು ಆಚರಿಸುವ ಶಿಕ್ಷಕರ ದಿನ. ಈ ದಿನವನ್ನು ನಮ್ಮ ದೇಶದಲ್ಲಿ ಮಹಾನ್ ಶಿಕ್ಷಕರಾದ ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಅಂಗವಾಗಿ ಆಚರಿಸುತ್ತಿದ್ದೇವೆ. ಶಿಕ್ಷಕರದ್ದು ಸಮಾಜದಲ್ಲಿ ಒಂದು ಪ್ರಮುಖ ಸ್ಥಾನ. ಜ್ಞಾನವನ್ನು ಬೋಧಿಸುವುದರ ಜೊತೆಗೆ ಒಳ್ಳೆಯ ಮನುಷ್ಯರಾಗಲು ಒಳ್ಳೆಯ ದಾರಿಯನ್ನು ನೀಡುತ್ತಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂಬುದು ಹೇಳುವುದೇನೆಂದರೆ ಶಿಕ್ಷಕರೇ ನಮ್ಮ ಜೀವನದ ನಿಜವಾದ ದಾರಿದೀಪಗಳು. ನಮ್ಮ ಜೀವನದಲ್ಲಿ ನಾವು ಸಾಧನೆ ಮಾಡಬೇಕಿದ್ದರೆ ಪುಸ್ತಕದ ಜ್ಞಾನ ಮಾತ್ರ ಸಾಲದು, ಅದನ್ನು ಅರ್ಥ ಮಾಡಿಸುವವರು ಇರಬೇಕು ಮತ್ತು ಶಿಸ್ತು ಮತ್ತು ಮೌಲ್ಯಗಳನ್ನು ಕಲಿಸುವವರೇ ಶಿಕ್ಷಕರು. ಆದುದರಿಂದ ಇಂದಿನ ದಿನದಲ್ಲಿ ನಾವು ಎಲ್ಲ ಶಿಕ್ಷಕರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಧನ್ಯವಾದ.
ಮುಷಿಕವಾಹನ ವೇದ ಮುನಿಗಳು ವಂದಿತ ಕಮಲವಿದ್ಯಕು ಆದಿಕಾಲ ಸನ್ಮುನಿ ವಿಜೇಶ್ವರ ಏಕದಂತ ಮುಷಿಕವಾಹನ ವೇದ ಮುನಿಗಳು ವಂದಿತ ಕಮಲವಿದ್ಯಕು ಆದಿಕಾಲ ಸನ್ಮುನಿ ವಿಜೇಶ್ವರ ಮುಂದುಗಾಮಿ ಮುಕುಜತೆ ಗುರು ಮುಗುರು ಮೋದ ಮೊದಲುಗ ಸಂಜಯುಸ್ತಕವಾಕುಲಸವ ಪರಗುರು ವಿಜೇಶ್ವರ ದರಮುಗೈವರ ಕುರವಿ ಅರುಣೈ ಅವರು 1885 ಸೆಪ್ಟೆಂಬರ್ 5ರಂದು ಈಗಿನ ಸೀಮಾಂಧ್ರ ಹಾಗೂ ತಮಿಳುನಾಡಿನ ಗಡಿಯಲ್ಲಿರ್ತಕ್ಕಂತಹ ತಿರುತ್ತಣಿಯಲ್ಲಿ ಜನಿಸ್ತಾರೆ. ಇವರು ಏನು ಆಗರ್ಭ ಶ್ರೀಮಂತರಲ್ಲ. ಅವರು ತಿರುಪತಿಯ ಹರ್ಮನ್ಸ್ಬರ್ಗ್ ಶಾಲೆಯಲ್ಲಿ ಕ್ರೈಸ್ತ ಮಿಷನರಿ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪ್ರಾರಂಭಿಸಿ ಅಲ್ಲಿಂದ ಕಾಲೇಜು ಶಿಕ್ಷಣವನ್ನು ವೆಲ್ಲೂರಿನ ಓರ್ಸ್ ಕಾಲೇಜಿನಲ್ಲಿ BA ಬ್ಯಾಚುಲರ್ ಆಫ್ ಆನರ್ಸ್ ಪದವಿಯನ್ನು ಪಡೆದು ಹಾಗೆಯೇ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದಿರ್ತಕ್ಕಂಥ ಶ್ರೀಯುತರು. ಸಂಸಾರ ನಿರ್ವಹಣೆಯೇ ಕಷ್ಟ ಆಗ್ತಾ ಇತ್ತು. ಆಗ ತನ್ನ ಸಹಪಾಠಿಗಳಂದ್ರೆ ಕೆಳಗಿನ ತರಗತಿಗಳ ವಿದ್ಯಾರ್ಥಿಗಳಿಗೆ ಮನೆ ಪಾಠ ಹೇಳಿ ಹಣ ಗಳಿಸುವುದರ ಮೂಲಕ ಸಂಸಾರವನ್ನು ನಿಭಾಯಿಸ್ತಾ ಇದ್ರು. ಆರ್ಥಿಕ ಪರಿಸ್ಥಿತಿ ಅವರಿಗೆಂದಿಗೂ ತೊಡಕಾಗಲಿಲ್ಲ ಅಂತ ಅವರು ಅಭಿಪ್ರಾಯವನ್ನು ಪಡ್ತಾರೆ. ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದ ಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಸಹಾಯಕ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯಕ್ಕೆ ಮೊಟ್ಟ ಮೊದಲು ಪಾದಾರ್ಪಣೆ ಮಾಡ್ತಾರೆ. ಮಾಡಬೇಕು. ಅವರು ನಮ್ಮ ಭಾರತ ದೇಶದ ಮೊದಲನೇ ಪ್ರಧಾನಮಂತ್ರಿಗಳಾಗಿದ್ದರು, ರಾಷ್ಟ್ರಪತಿಗಳಾಗಿದ್ದರು. ಆ ರಾಷ್ಟ್ರಪತಿಗಳಾದಂಥವರು ತಮ್ಮ ದಿನಾಚರಣೆಯನ್ನು ನಾವು ಮಾಡಬೇಡಿ ಅಂತ ಜನರು ಉಪದೇಶ ಮಾಡಿ ಅವ್ರು ಬಿಟ್ಬಿಟ್ಟಿದ್ದಾರೆ. ನನ್ನ ದಿನಾಚರಣೆ ನೀವು ಮಾಡಬೇಡಿ, ಅವರು ಮಾಡಬೇಡಿ ಅಂತ ಹೇಳಿದ್ರು. ನಾವು ನಮ್ಮ ಕರ್ನಾಟಕದಾದ್ಯಂತ ಇಂಡಿಯಾ ಪ್ರಯುಕ್ತವಾಗಿ ಅವರ ಒಂದು ಜನ್ಮ ದಿನಾಚರಣೆಯನ್ನು ಉಪಾಧ್ಯಾಯರ ಅವರ ಒಂದು ಶ್ರಮಕ್ಕೆ ತಕ್ಕ ಫಲಿತವನ್ನು ನೀಡ್ತಾ ಇರುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಅವರು ಉಪಾಧ್ಯಾಯರು ನಮ್ಮ ಕಾಳಜಿ ವಹಿಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿಯನ್ನು ಬೋಧನೆ ಮಾಡಿ ಮುಂದಿನ ವಿದ್ಯಾಭ್ಯಾಸ ಚೆನ್ನಾಗಿ ಬೆಳವಣಿಗೆ ಆಗಿ ಒಳ್ಳೆಯ ಅವರ ಒಂದು ಸ್ಥಾನ ಉಜ್ವಲವಾದ ಸ್ಥಾನವನ್ನು ಪಡೆಯಲಿ ಅಂತ ಒಂದು ಆಶಯ ಮಾಡಿಕೊಂಡು ಇವರ ಒಂದು ಮುಂದೆ ಆಗುವಂಥ ಡಾಕ್ಟರ್ ಆಗ್ತಿರೋ, ವಿದ್ಯಾರ್ಥಿಗಳು ಒಂದು ಇಂಜಿನಿಯರ್ ಆಗ್ತಿರೋ, ಅಥವಾ ರಾಜಕಾರಣಿಗಳಾಗ್ತಿರೋ, ಸೈನಿಕರಾಗ್ತಿರೋ, ಅಥವಾ ನಮ್ಮ ಶ್ರಮಕ್ಕೆ ದೊರೆಯುವಂಥ ರೈತರಾಗ್ತಿರೋ, ನಿಮ್ಮ ಮಟ್ಟಿನಲ್ಲಿ ಒಂದು ಏನು ಕೇಂದ್ರೀಕೃತ ಮಾಡ್ಕೊಂಡಿರ್ತೀರಿ ಆ ಒಂದು ಗುರಿಯನ್ನು ನೀವು ನೀಡಬೇಕಾಗ್ತದೆ. ಆ ಒಂದು ಗುರಿಯನ್ನು ಸೇರಬೇಕಾಗ್ತದೆ. ಆ ಸೇರುವಂಥ ಗುರಿಗೆ ಮಾರ್ಗದರ್ಶಕರಾಗಿ ನಮ್ಮ ಮಿತ್ರರು, ನಮ್ಮ ಮಾರ್ಗದರ್ಶಕರಾಗಿ ನಮ್ಮ ಉಪಾಧ್ಯಾಯರು ಏನಿದ್ದಾರೆ ಅವರಿಗೆ ನೀವು ಮಾರ್ಗವನ್ನು ನೀಡ್ತಾ ಇದ್ದಾರೆ. ಆ ಮಾರ್ಗವನ್ನು ನೀಡುವಂಥ ಒಂದು ಶಾಸ್ತ್ರೀಯವಾದ ಒಂದು ಪದ್ಧತಿಯನ್ನು, ಆ ಒಂದು ಅವಲೋಕವನ್ನು ಇವತ್ತು ಸ್ಮರಣೆ ಮಾಡ್ಕೊಳ್ತಾರೆ. ಯಾಕಪ್ಪ ಅಂದರೆ ನಮ್ಮ ರಾಧಾಕೃಷ್ಣರು ಅಷ್ಟು ಒಳ್ಳೆಯ ಕೆಲಸವನ್ನು, ಅಷ್ಟು ಶ್ರಮಜೀವಿಗಳನ್ನು ಮಕ್ಕಳ ಮೇಲೆ ಬಹಳ ಅಭಿಲಾಷೆಯನ್ನಿಟ್ಟಂಥ ಒಂದು ಮಹಾನ್ ದೇವರು. ಮಕ್ಕಳ ಮೇಲೆ ಬಹಳ ಪ್ರೀತಿ ಇದೆ ಅವರಿಗೆ. ಆ ಮಕ್ಕಳ ಮೇಲೆ ಪ್ರೀತಿ ಇರೋದ್ರಿಂದ ಅವರ ಒಂದು ಪ್ರೀತಿಯ ಅನಿವಾರ್ಯತೆ, ಅವರ ಪ್ರೀತಿಯ ಒಂದು ಮೊದಲ ಅನುಭವವನ್ನು ಇವತ್ತು ನಾವೆಲ್ಲರೂ ಅವರು ಪಡೆಯಲಿ ಅಂತ ಹೇಳ್ತಾ ಉಪಾಧ್ಯಾಯರ ಒಂದು ಸ್ಮರಣೆ ಮಾಡಿಕೊಳ್ತಾ ಅವರ ಒಂದು ದಿನಾಚರಣೆ ಇವತ್ತು ನಾವು ಮಾಡ್ತೀವಿ. ಅಂತಹ ದಿನಾಚರಣೆ ಪ್ರಯುಕ್ತ ನಾನು ನಿಮ್ಮಲ್ಲಿ 4 ಮಾತು ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ವಂದಿಸಿ